ಅಗಲಿದ ಜಿಒ ಮಹಂತಪ್ಪನವರ ನೆನಪಿನಲ್ಲಿ ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳವಳಿಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 5ರಂದು ಗುರುವಾರ ಸಂಜೆ 4 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಯ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್ ತಿಳಿಸಿದರು. ಇನ್ನು ಹಾಸನ ನಗರದ ವಿವಿಧ ಭಾಗಗಳಲ್ಲಿ ಗಣಪತಿ ಹೆಸರಿನಲ್ಲಿ ಹಾಕಲಾಗಿರುವ ಹೇಳಿಕೆ ಫ್ಲೆಕ್ಸ್ ವಿರುದ್ಧ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ದೂರದ ಚಿತ್ರದುರ್ಗ ಜಿಲ್ಲೆಯಿಂದ ಹಾಸನಕ್ಕೆ ಬಂದು ಬದುಕು ಕಟ್ಟಿಕೊಂಡ ಜಿಒ ಮಹಂತಪ್ಪ ಅವರು ಸಮಾಜ ಸೇವಕರಾಗಿ ಎಲ್ಲರ ಪ್ರೀತಿಪಾತ್ರರಾದರು. ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯವನ್ನು ಸಂಘಟಿಸಿ ಆ ಸಂಘದಲ್ಲಿ ಅನೇಕ ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ ರಾಜ್ಯದ ಮುಖಂಡರಾಗಿದ್ದವರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಸನ ತಾಲೂಕಿನ ಅಧ್ಯಕ್ಷರಾಗಿಯೂ ದುಡಿದಿದ್ದ ಅವರು ಎಲ್ಲ ಚಳವಳಿಗಳ ಒಡನಾಡಿಯಾಗಿದ್ದರು. ದಲಿತ, ರೈತ, ಜನಪರ ಸಂಘಟನೆಗಳ ಯಾವುದೇ ಹೋರಾಟಗಳು, ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿದ್ದು ಸಹಕಾರ ನೀಡುತ್ತಿದ್ದ ಅವರು ಬಂಧುತ್ವ ವೇದಿಕೆ ಕಚೇರಿ ಮಾಡಿ ಅದನ್ನು ಎಲ್ಲ ಸಂಘ ಸಂಸ್ಥೆಗಳ ಸಭೆ ಕಾರ್ಯಕ್ರಮಗಳನ್ನು ನಡೆಸಲು ಉಚಿತವಾಗಿ ನೀಡುತ್ತಿದ್ದರು. ಇಂತಹ ಸಹೃದಯಿ, ಮಾನವ ಪ್ರೀತಿ ವ್ಯಕ್ತಿತ್ವ ಉಳ್ಳ ಮಹಂತಪ್ಪ ಅವರ ನಿಧನದಿಂದ ಜಿಲ್ಲೆಗೆ ತುಂಬಲಾರದ ನಷ್ಟವಾಗಿದೆ ಎಂದರು. ನಮ್ಮನ್ನೆಲ್ಲ ಅಗಲಿದ ಜಿಒ ಮಹಂತಪ್ಪನವರ ನೆನಪಿನಲ್ಲಿ ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳವಳಿಗಳ ಒಕ್ಕೂಟದಿಂದ ದಿನಾಂಕ 5 ಸೆಪ್ಟೆಂಬರ್ 2024 ಗುರುವಾರ ಸಂಜೆ 4 ಗಂಟೆಗೆ ಹಾಸನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಮತ್ತು ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಜನಪರ ಸಂಘಟನೆಗಳು ಮತ್ತು ಚಳುವಳಿಗಳು ಹಾಗೂ ಅವರ ಒಡನಾಡಿ ಬಂಧುಗಳು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿಕೊಳ್ಳುವುದಾಗಿ ಹೇಳಿದರು. ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ಮಾತನಾಡಿ, ಗೌರಿ ಗಣೇಶ ಹಬ್ಬ ಸಮೀಪದಲ್ಲಿದ್ದು ಈ ಹಬ್ಬ ಎಂದರೆ ಎಲ್ಲರಲ್ಲೂ ಸಂಭ್ರಮ, ಸೌಹಾರ್ದತೆಯನ್ನು ಸಾರುವ ಹಬ್ಬ. ಸ್ವತಂತ್ರ ಹೋರಾಟದಲ್ಲಿ ಎಲ್ಲವನ್ನು ಒಟ್ಟಿಗೆ ಬೆಸೆಯುವ ಹಬ್ಬವಾಗಿದೆ. ಈ ಹಬ್ಬವನ್ನು ಕೆಲವರು ವಿಚೇಂದ್ರಕಾರಿ ಶಕ್ತಿಗಳು ಕೋಮುವಾದಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳುತ್ತಿರುವುದು ದುರಾದೃಷ್ಟಕರವಾದ ಸಂಗತಿ ಎಂದರು. ಹಾಸನ ನಗರದಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಎದ್ದೇಳುತ್ತಿವೆ. ಅದರಲ್ಲೂ ಹಿಂದೂ ಸಾಮ್ರಾಜ್ಯ, ಹಿಂದೂ ಎಂದು ಗರ್ಜಿಸಿ ಹೇಳೋ ಹಿಂದುತ್ವಕ್ಕಾಗಿ ಮರಣ ಎಂಬುದು ರಾರಾಜಿಸುತ್ತಿದ್ದು, ಹಬ್ಬಕ್ಕೂ ಈ ಫ್ಲೆಕ್ಸಿನಲ್ಲಿ ಬರೆದು ಹಾಕಿರುವುದಕ್ಕೂ ಏನು ಸಂಬಂಧ ಎಂದು ಪ್ರಶ್ನೆ ಮಾಡಿದರು. ಹಬ್ಬ ಎಂಬುದು ಸಂಭ್ರಮಾಚರಣೆ ಹೊರತು ಗರ್ಜಿಸಿ ಏಕೆ ಹೇಳಬೇಕು? ಗರ್ಜಿಸುವುದು ಕಾಡಿನಲ್ಲಿ ಹುಲಿ, ಸಿಂಹಗಳು ಗರ್ಜಿಸುತ್ತದೆ. ನಾಗರಿಕ ಸಮಾಜದಲ್ಲಿ ಕಾನೂನು, ಸಂವಿಧಾನ ಇದೆ. ಇವೆಲ್ಲ ನೋಡಿದರೆ ಯಾರನ್ನೋ ಟಾರ್ಗೆಟ್ ಮಾಡುವ ಉದ್ದೇಶ ಇದರಲ್ಲಿ ಅಡಗಿದೆ ಎಂದು ಅನುಮಾನಿಸಿದರು. ಇವೆಲ್ಲ ಸರಿಯಲ್ಲ. ಸಾಮಾಜಿಕ ಸಾಮರಸ್ಯ ಹಾಳು ಮಾಡುವುದು ಕೆಲ ಸಂಘಟನೆಯ ಉದ್ದೇಶವಾಗಿದೆ. ಇಷ್ಟು ದೊಡ್ಡ ಫ್ಲೆಕ್ಸ್ ಹಾಕಲು ನಗರಸಭೆ ಏಕೆ ಪರ್ಮಿಷನ್ ಕೊಟ್ಟಿದೆ? ಕಲಾಭವನದಲ್ಲಿ ಕಾರ್ಯಕ್ರಮ ಮಾಡುವುದಾಗಿ ಹೇಳಿದ್ದು, ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಯಬೇಕು. ಖಾಸಗಿ ಕಾರ್ಯಕ್ರಮ ಮಾಡಲು ಅವಕಾಶ ಏಕೆ ಕೊಡಬೇಕು ಎಂದ ಅವರು, ಇಂತಹ ಪ್ರವೃತ್ತಿಗೆ ಕಡಿವಾಣ ಹಾಕಬೇಕೆಂದು ಜಿಲ್ಲಾಡಳಿತ ಮತ್ತು ನಗರಸಭೆಗೆ ಸಲಹೆ ನೀಡಿದರು. ಇಂತಹ ಫ್ಲೆಕ್ಸ್ಗಳನ್ನು ತೆಗೆಸಿ ಎಂದು ಮನವಿ ಮಾಡಿದರು. ಗೌರಿ ಗಣೇಶ ಫೋಟೋ ಹಾಕಿ ಶುಭಾಶಯ ಇರಲಿ. ಇಂತಹ ಹೇಳಿಕೆ ಉಳ್ಳ ಫ್ಲೆಕ್ಸ್ ತೆಗೆಯುವಂತೆ ಆಗ್ರಹಿಸಿದರು. ಸೆಪ್ಟೆಂಬರ್ 4ರ ಬುಧವಾರದಂದು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಡಿಸಿ ಅವರಿಗೆ ಮನವಿ ಕೊಡಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಮಾದಿಗ ದಾಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್, ಡಿವೈಎಸ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಜಿಲ್ಲಾ ವಾಲ್ಮೀಕಿ ಸಂಘದ ಮುಖಂಡ ಮಧು ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಒಪ್ಕೊಂಡಿದ್ದಾರೆ. ಹಾಗೇನೆ SP ಅವರು ಕೂಡ ಅವ್ರನ್ನ ಭೇಟಿ ಮಾಡಕ್ ಸಾಧ್ಯ ಆಗಿರಲಿಲ್ಲ. ಭೇಟಿ ಮಾಡಕ್ ಹೋಗಿದ್ವಿ. ಅವರು ಕೂಡ ಬರುವಂತ ವಾತಾವರಣ ಇದೆ. ಹಾಗಾಗಿ ಎಲ್ಲ ರೈತ ಸಂಘ, ದಲಿತ ಸಂಘರ್ಷ ಸಮಿತಿ, ಎಲ್ಲ ಒಡನಾಡಿಯ ಗೆಳೆಯರು ಮತ್ತೆ ಪತ್ರಕಾ ಮಿತ್ರರು ಮತ್ತು ಪ್ರಗತಿಪರ ಸ್ನೇಹಿತರು, ವಿಶೇಷವಾಗಿ ಮಹಂತಪ್ಪನರ ನಡೆ ಮತ್ತು ನುಡಿಯನ್ನ ಗಮನಿಸಿರೋ ಅಂತ ಎಲ್ಲ ಸಹೃದಯರು ಅವತ್ತಿನ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತೆ ಜೊತೆಯಲ್ಲಿ ತಾವು ಕೂಡ ಅವ್ರ ಜೊತೆಯಲ್ಲಿ ಸಹಕರಿಸುವ ಮುಖೇನ ಅವರ ಆತ್ಮಕ್ಕೆ ಶಾಂತಿಯನ್ನ ಸಿಗಲಿ, ಮತ್ತೆ ಅವರ ಕುಟುಂಬ ಅವರ ಸಾವನ್ನ ಸಹಿಸ್ಕೊಳ್ಳ ಅಂತ ಒಂದು ದೊಡ್ಡ ಪ್ರಕೃತಿ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ, ಮಹಂತಪ್ಪನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯ ಮನವಿಯನ್ನ ಮಾಡ್ತೇನೆ. 5ನೇ ತಾರೀಕು ಸರ್, 4:15 ಗುರುವಾರ.